ಮುದುಕಿ ತನ್ನ ಮಗನನ್ನು ಕಳ್ಕೊಂಡು ಅಳ್ತಿತ್ತು. ಇದನ್ನ ನೋಡ್ಕೋಂತ ಅಶೋಕ ರಥದಲ್ಲಿ ಹೋದ. ಹೊರಟಿದ್ನೆಲ್ಲ ಮುದುಕಿ ಕೇಳತ್, ನೀ ಯಾರು ಅಂತ ಕೇಳಿದ್ಲಾಕಿ. ಅವಾಗ ಅವ ಅಶೋಕ್ ಅಂತಾನ, ನಾನು ಅಶೋಕ, ಈ ಕಳಿಂಗ ಯುದ್ಧವನ್ನು ಗೆದ್ದಿನಲ್ಲ, ನಾನೇ ಅಶೋಕ ಅಂದ. ಅವಾಗ ಆ ಮುದಿಕಂತೈತಿ, ನೀ ಹ್ಯಾಂಗ ಅಶೋಕ ಆಗ್ತೀಯೋ, ಬರೇ ನಿನ್ನ ಹೆಸರಷ್ಟ ಅಶೋಕ. ಅಶೋಕ ಅಂತ ಯಾರಿಗನಬೇಕು ಅಂದ್ರೆ, ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ಶೋಕವೇ ಇರುವುದಿಲ್ಲವೋ ಅವನ ಅಶೋಕ ಆಗ್ತಾನ. ನೀ ಹ್ಯಾಂಗ ಅಶೋಕ ಆಗ್ತೀಯ ಅಂತ ಮುದಿಕಂತೈತಿ. ನೀನು ಕಟ್ಟಿರುವ ಸಾಮ್ರಾಜ್ಯ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದೆ ನಿನ್ನ ಸಾಮ್ರಾಜ್ಯ, ಇದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ? ಸಾವಿರ ಸಾವಿರ ಅನಾಥ ಮಕ್ಕಳ ಗೋರಿಯ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇದೆ? ಸಾವಿರ ಸಾವಿರ ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿ ಕಟ್ಟಿದ ನಿನ್ನ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾಧ್ಯವೇ ಇಲ್ಲ. ಅಶೋಕ, ನೀನು ಯುದ್ಧದಲ್ಲಿ ಗೆದ್ದಿರಬಹುದಾದ್ರೆ ಜೀವನದಲ್ಲಿ ಸೋತಿದ್ದೀಯ ನೀನು. ಮುದುಕಿಯ ಮಾತು ಅಶೋಕನಿಗೆ ಪರಿಣಾಮ ಬೀರಿತ್ತು. ಅಲ್ಲೇ ಶಾಸ್ತ್ರಾಸ್ತ್ರವನ್ನು ಕೆಳಗಿಟ್ಟಿದ್ದ, ಯುದ್ಧ ಭೂಮಿಯ ಕಡೆಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ. ಅದಕ್ಕಾಗಿ ಅವ ದೇವಾನಾಂ ಪ್ರಿಯ ಅಶೋಕ ಆದ. ಅವಾಗ ಜಗತ್ತು ವಿಶಾಲ ಆಗಿತ್ತು ಅವನಿಗೆ. ಬಡೀ ಭಾರತದ ಅಶೋಕ ಆಗಲಿಲ್ಲ, ವಿಶ್ವದ ಅಶೋಕ ಆಗಿದ್ದ, ದೇವನಿಗೆ ಪ್ರಿಯ ಆಗಿದ್ದ.